ಬಂಜಾರ ಸಮುದಾಯದ ಮುಖಂಡರು, ಬೋವಿ, ಕೊರಚ ಇತರ ಎಲ್ಲ ಸಮಾಜದ ಮುಖಂಡರು, ನಾವಿಲ್ಲಿ ಎಲ್ಲ ಸಮಾಜದ ಪರವಾಗಿ ಸೇರ್ಕೊಂಡ್ರೆ ಒಂದೇ ವಿಚಾರ, ಈ ಒಂದು ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಏನ್ ತಂದಿದೆ ಅದು ಅಪ್ರಾಮಾಣಿಕವಾಗಿದೆ. ಸಮಾಜಕ್ಕೆ, ಈ ಒಂದು ಲಂಬಾಣಿ ಸಮಾಜಕ್ಕೆ, ಇತರೆ ಸಮಾಜಗಳಿಗೆ ಅವೈಜ್ಞಾನಿಕವಾಗಿದೆ. ಇರ್ತಕ್ಕಂಥ ಬೇರೆ ಬೇರೆ ಸಮಾಜಗಳಿಗೆ 6% ಕೊಟ್ಟು ಲಂಬಾಣಿ ಸಮುದಾಯಕ್ಕೆ ಮತ್ತು ಇತರೆ ಸಮಾಜಗಳಿಗೆ 5% ಅನ್ನ ಮಾಡಿದ್ದಾರೆ. ಈ 5% ಕೊಟ್ಟಿರೋದು ಸಾಲದು. ಯಾಕಂದ್ರೆ ಇರ್ತಕ್ಕಂಥ 3 ಜಾತಿ ಜನಾಂಗದವರ ಜೊತೆಗೆ ಇತರೆ 49 ಜನಾಂಗವನ್ನು ಸಹಿತ ಸೇರಿಸಿ ಅವರು ಈ ಒಂದು 5% ಅನ್ನು ಕೊಟ್ಟಿದ್ದಾರೆ. ಆದ್ರೆ ಇದು ಬಹಳ ಅವೈಜ್ಞಾನಿಕವಾಗಿ ಕೂಡಿದೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ನಾವೆಲ್ಲರೂ ಹೋರಾಟ ಮಾಡಕ್ಕಿದ್ದೇವೆ. ನಮ್ಮ ಈ ಎಲ್ಲ ಸಮುದಾಯಗಳಿಗೆ ಬೇಕಾದ್ರೆ 7%, ಅಂದಾಜು 7% ಅನ್ನು ಕೊಡಬೇಕು. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಬೇರೆ ಜನಾಂಗಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಜನಾಂಗ ಹಿಂದುಳಿದವಾಗಿದೆ. ಈ ಹಿಂದುಳಿದಂತ ಜನಾಂಗದವರಿಗೆ ಅತಿ ಹೆಚ್ಚು ಪರ್ಸೆಂಟೇಜ್ ಅನ್ನು 7% ಅನ್ನು ಕೊಟ್ಟಿದ್ದಾದಲ್ಲಿ ಅವರು ನಿಮ್ಮ ಸರ್ಕಾರ ಜೊತೆಗೆ ಇರ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಇವತ್ತು ಎಲ್ಲ ಈ ಬಂಜಾರ ಜನಾಂಗ, ಇತರ ಸಮುದಾಯ ಜನಾಂಗಗಳು ನಿಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಕಡಿಮೆ ನಾವು ಚಳುವಳಿಯನ್ನು ಮಾಡ್ತೀವಿ. ಮುಂದೆ ಚಳುವಳಿ ಮಾಡುವ ಮುಖಾಂತರ ರಸ್ತೆ ತಡೆಯನ್ನು ಮಾಡ್ತೀವಿ. ನಿಮ್ಮ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಕಾಂಗ್ರೆಸ್ ಭ್ರಷ್ಟ ಸರ್ಕಾರವನ್ನು ನಾವು ಹೊರಗಾಡಿಸ್ತೇವೆ. ಉನ್ನತ ಸರ್ಕಾರದಲ್ಲಿ ನಮಗೆ 7% ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರ ಮೂಲಕ ನಾವು 7% ಅನ್ನು ಪಡ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಇಲ್ಲಿ ಅನೇಕ ಎಲ್ಲ ಸಮುದಾಯ ಮುಖಂಡರು ಸೇರ್ಕೊಂಡಿದ್ದಾರೆ. ಆ ಸಮುದಾಯ ಮುಖಂಡರು ಸಹಿತ ನಮ್ಮ ಲಂಬಾಣಿ ಸಮುದಾಯದವರು ಅತಿ ಹೆಚ್ಚು ಜನಾಂಗದವರು ಬಂದಿದ್ದಾರೆ. ಯಾಕೆಂತಂದ್ರೆ ಅವರಿಗೆ ಬಹಳ ಅನ್ಯಾಯವಾಗಿದೆ. ಈ ಕಳ್ಳ ಸರ್ಕಾರ ಹೋದ ಮೇಲೆ ನಮಗೆ ಅತಿ ಹೆಚ್ಚು ಕೊಡ್ತೀವಿ, ಪರ್ಸೆಂಟೇಜ್ ಕೊಡ್ತೀವಿ ಅಂತ ಹೇಳಿ ಓಟನ್ನ ತೆಗೆದುಕೊಂಡಿದ್ರು. ಆದ್ರೆ ಓಟು ತಗೊಂಡು ಅವರಿಗೆ ಮೋಸ ಮಾಡಿದ್ದಾರೆ. ಆ ಕಾರಣದಿಂದ ಅವರು ಇದನ್ನ ಯಾವುದೇ ಕಾರಣಕ್ಕೂ ಅವ್ರಿಗೆ 7% ಕೊಡಬೇಕು. ಬಂಜಾರ ಸಮುದಾಯಕ್ಕೆ ಆ 7% ಕೊಡೋದ್ರ ಮೂಲಕ ಆ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯನ ಹೊರಡಿಸಬೇಕು. ಇಲ್ಲದಿದ್ರೆ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಲಿದ್ದೇವೆ. ಎಲ್ಲ ಸಮಾಜದವರು ಸಹಿತ ನಾವು ಜೊತೆಗಿರ್ತೇವೆ ಅಂತ ಹೇಳ್ತಾ ನಾನು ಮಾತಾಡುವ